ಮಂಚದ ಕೆಳಗೆ ಈ ವಸ್ತುಗಳನ್ನು ಇಟ್ಟರೆ ತಾಯಿ ಮಹಾಲಕ್ಷ್ಮೀ ದೇವಿಯ ಅಂಶ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತೆ. ಮಂಚದ ಮೇಲೆ ಹಾಗೂ ಮಂಚದ ಕೆಳಗೆ ಯಾವ ವಸ್ತುಗಳನ್ನು ಇಡಬಾರದು, ಯಾವ ವಸ್ತುಗಳನ್ನು ಇಟ್ಟರೆ ಮನೆಗೆ ಅಶುಭ ಫಲಗಳು ಪ್ರಾಪ್ತಿಯಾಗುತ್ತೆ, ಮನೆಯ ಸದಸ್ಯರಿಗೆ ಅನಾರೋಗ್ಯ, ಕಾರ್ಯನಷ್ಟಗಳು ಹೆಚ್ಚಾಗುತ್ತೆ, ಮಲಗುವ ಮಂಚದ ವಿಷಯದಲ್ಲಿ ಯಾವೆಲ್ಲ ತಪ್ಪುಗಳನ್ನು ನಾವು ಮಾಡಲೇಬಾರದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಬನ್ನಿ. ಮಂಚ ಎನ್ನುವುದು ಭೋಗಸ್ಥಾನವಾಗಿ, ಅದು ಯೋಗ ಸ್ಥಾನವಲ್ಲ. ಆದ್ದರಿಂದ ಮಂಚದ ಮೇಲೆ ಅಪ್ಪಿತಪ್ಪಿಯೂ ಕೂಡ ಯೋಗಕ್ಕೆ ಸಂಬಂಧಿಸಿದ ವಸ್ತುಗಳು ಅಂದರೆ ಅರಿಶಿಣ, ಕುಂಕುಮ, ದೇವರ ಪೂಜೆಯ ಸಾಮಗ್ರಿಗಳು, ರುದ್ರಾಕ್ಷಿಯ ಮಾಲೆ, ತುಳಸಿ ಮಾಲೆ, ದೇವರಿಗೆ ಅರ್ಪಿಸುವಂತಹ ನೈವೇದ್ಯದ ಪದಾರ್ಥಗಳನ್ನು ಇಡಬಾರದು. ಒಟ್ಟಾರೆಯಾಗಿ ಮಂಗಳ ದ್ರವ್ಯಗಳನ್ನು ಮಂಚದ ಮೇಲೆ ಇಡಬಾರದು. ಹಾಗೆಯೇ ಮಂಚದ ಮೇಲೆ ಕುಳಿತು ಊಟವನ್ನು ಮಾಡಬಾರದು. ದರಿದ್ರತೆ ಮನೆಯಲ್ಲಿ ಹೆಚ್ಚಾಗುತ್ತೆ. ಮಂಚದ ಮೇಲೆ ಹಣ ಹಾಗೂ ಒಡವೆಗಳನ್ನು ಇಡಬಾರದು. ಕೆಲವರ ಮನೆಯಲ್ಲಿ ಮಂಚದ ಪಕ್ಕದಲ್ಲೇ ಬೀರು ಇರುತ್ತದೆ. ಬೀರುವಿನಿಂದ ತೆಗೆದಂತಹ ಹಣ ಹಾಗೂ ಒಡವೆಗಳನ್ನು ನೇರವಾಗಿ ಮಂಚದ ಮೇಲೆ ಇಡುತ್ತಾರೆ. ಈ ರೀತಿ ತಪ್ಪು ಮಾಡುವುದರಿಂದ ಹಣ ಹಾಗೂ ಒಡವೆಗೆ ಇರುವಂತಹ ಧನಾತ್ಮಕ ಶಕ್ತಿ ಕಳೆದು ಹೋಗಿ ಆ ಹಣ ಹಾಗೂ ಒಡವೆ ನಿಮ್ಮಿಂದ ದೂರ ಆಗಬಹುದು, ಅಥವಾ ಆ ಹಣ ಹಾಗೂ ಒಡವೆ ನಿಮ್ಮ ಮನೆಯಿಂದ ಹೊರ ಹೋದರೆ ಮತ್ತೆ ಮರಳಿ ಬರುವುದಿಲ್ಲ. ಲಕ್ಷ್ಮೀದೇವಿಯ ಕೃಪೆ ಮನೆಗೆ ಕಡಿಮೆಯಾಗ್ತಾ ಹೋಗುತ್ತೆ. ಇನ್ನು ಲಕ್ಷ್ಮೀದೇವಿಯ ಅನುಗ್ರಹ ಹಾಗೂ ಚಂದ್ರನ ಬಲ ಪ್ರಾಪ್ತಿಯಾಗಲು, ಜೀವನದಲ್ಲಿ ಮಾಡುವಂತಹ ಪ್ರತಿ ಕೆಲಸದಲ್ಲೂ ಯಶಸ್ಸನ್ನು ಪಡೆದುಕೊಳ್ಳಲು, ಲಕ್ಷ್ಮಿಯ ಪುತ್ರರಾಗಲು ಮಂಚದ ಕೆಳಗೆ ಕೆಲವು ವಸ್ತುಗಳನ್ನು ಇಟ್ಟು ಮಲಗಿದರೆ ಅತ್ಯಂತ ಶುಭ ಫಲಗಳು ಉಂಟಾಗುತ್ತೆ. ಆ ವಸ್ತುಗಳು ಯಾವುದೆಂದರೆ, ಮಂಚದ ಕೆಳಗೆ ರಾತ್ರಿ ನಿದ್ರೆಯನ್ನು ಮಾಡಬೇಕಾದ್ರೆ ಒಂದು ಬೆಳ್ಳಿ ಲೋಟ ಅಥವಾ ಬೆಳ್ಳಿಯ ಬಟ್ಟಲಿನಲ್ಲಿ ನೀರನ್ನು ತುಂಬಿಸಿ ಮಂಚಕ್ಕೆ ಸಮೀಪವಾಗಿ ಅಥವಾ ಮಂಚದ ಕೆಳಗೆ ಇಟ್ಟು ನಿದ್ರೆಯನ್ನು ಮಾಡಬೇಕು. ಮರುದಿನ ಬೆಳಿಗ್ಗೆ ಎದ್ದು ಆ ಒಂದು ನೀರನ್ನು ನಿಮ್ಮ ಕೈಯಿಂದ ಯಾವುದಾದರೂ ಗಿಡದ ಬುಡಕ್ಕೆ, ಮರದ ಬುಡಕ್ಕೆ ಹಾಕಿ ಬರಬೇಕು. ಹೀಗೆ ಮಾಡುತ್ತಾ ಬರೋದ್ರಿಂದ ಲಕ್ಷ್ಮೀದೇವಿಯ ಅನುಗ್ರಹ ಹಾಗೂ ಚಂದ್ರನ ಬಲ ನಿಮಗೆ ಹೆಚ್ಚಾಗ್ತಾ ಹೋಗುತ್ತೆ. ಏಕೆಂದರೆ ಬೆಳ್ಳಿ ಲೋಹವು ಚಂದ್ರದೇವನಿಗೆ ಪ್ರಿಯವಾದಂತಹ ಲೋಹವಾಗಿದೆ. ಇದರಿಂದ ಚಂದ್ರನ ಅನುಗ್ರಹದಿಂದ ಮಾನಸಿಕ ಪ್ರಶಾಂತತೆ ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮಲ್ಲಿ ಆತ್ಮವಿಶ್ವಾಸ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆಯೇ ಯಾರಿಗೆ ದೃಷ್ಟಿದೋಷಗಳು ಹೆಚ್ಚಾಗಿರುತ್ತೋ ಅಂಥವರು ಹಿತ್ತಾಳೆ ಪಾತ್ರೆ ಅಥವಾ ಲೋಟದಲ್ಲಿ ನೀರನ್ನು ತುಂಬಿಸಿ ಮಂಚದ ಕೆಳಗೆ ಇಟ್ಟು ಮಲಗಬೇಕು. ಮರುದಿನ ಬೆಳಿಗ್ಗೆ ಎದ್ದು ಆ ಒಂದು ನೀರನ್ನು ಮರಗಿಡಗಳ ಬುಡಕ್ಕೆ ಹಾಕಿದರೆ ನಿಮಗಿರುವ ಎಲ್ಲ ದೃಷ್ಟಿದೋಷಗಳು ಶೀಘ್ರವಾಗಿ ದೂರವಾಗುತ್ತೆ. ಹಾಗೆಯೇ ಮಂಚದ ಕೆಳಗೆ ತಾಮ್ರದ ಪಾತ್ರೆ ಅಥವಾ ಲೋಟದಲ್ಲಿ ನೀರನ್ನು ತುಂಬಿಸಿ ಇಡಬೇಕು. ಮರುದಿನ ಆ ಒಂದು ನೀರನ್ನು ಯಾವುದಾದರೂ ಮರ ಗಿಡಗಳ ಬುಡಕ್ಕೆ ಹಾಕಿದರೆ ಸೂರ್ಯದೇವರ ಅನುಗ್ರಹ ವಿಶೇಷವಾಗಿ ಪ್ರಾಪ್ತಿಯಾಗುತ್ತೆ. ಇದರಿಂದ ನಿಮ್ಮ ಕೆಲಸ ಕಾರ್ಯದಲ್ಲಿ ಬಡ್ತಿ ಅಥವಾ ಪ್ರಮೋಷನ್ಗಳು ಹೆಚ್ಚಾಗುತ್ತೆ. ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗ್ತಾ ಹೋಗುತ್ತೆ. ಮಲಗುವ ದಿಂಬಿನ ಕೆಳಗೆ ಒಂದು ಗಂಧದ ಚಕ್ಕೆಯನ್ನು ಇಟ್ಟು ನಿತ್ಯವೂ ನಿದ್ರೆಯನ್ನು ಮಾಡಿದರೆ ಅದೃಷ್ಟ ಬಹಳ ಚೆನ್ನಾಗಿ ಕೂಡಿ ಬರುತ್ತೆ. ಹಾಗೆಯೇ ಮಂಚದ ಕೆಳಗೆ ಬೆಳ್ಳಿಯಿಂದ ತಯಾರು ಮಾಡಿದಂತಹ ಒಂದು ಮೀನಿನ ಆಕೃತಿಯನ್ನು ಇಟ್ಟು ನಿದ್ರೆಯನ್ನು ಮಾಡಿದರೆ ಐಶ್ವರ್ಯ ವೃದ್ಧಿ ಆಗ್ತಾ ಹೋಗುತ್ತೆ. ಕೆಲವರು ಮಂಚದ ಕೆಳಗೆ ಒಂದು ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಅದರಲ್ಲಿ ಬೆಳ್ಳಿಯ ಮೀನನ್ನು ಇಟ್ಟು ಮಲಗುತ್ತಾರೆ. ಇದು ಕೂಡ ಆ ಮಂಚದ ಮೇಲೆ ಮಲಗಿದವರಿಗೆ ಹೆಚ್ಚು ಐಶ್ವರ್ಯ ಹಾಗೂ ಅದೃಷ್ಟವನ್ನು ತಂದುಕೊಡುತ್ತೆ. ಮಾನಸಿಕ ಕೋಪತಾಪಗಳು ನಿಯಂತ್ರಣಗೊಂಡು ಮಾಡುವ ಕೆಲಸದಲ್ಲಿ ತಾಳ್ಮೆ ಹಾಗೂ ಏಕಾಗ್ರತೆ ಹೆಚ್ಚಾಗಿ ಸಕಲ ವಿಜಯಗಳು ಪ್ರಾಪ್ತಿಯಾಗುತ್ತೆ. ಹಾಗೆಯೇ ನವರತ್ನಗಳಲ್ಲಿ ಒಂದಾದ ನೀಲವನ್ನು ದಿಂಬಿನ ಕೆಳಗೆ ಅಥವಾ ಮಂಚದ ಕೆಳಗೆ ಇಟ್ಟು ಮಲಗಿದರೆ ಭಯಂಕರವಾದಂತಹ ಶತ್ರುಬಾಧೆಗಳು ದೂರವಾಗುತ್ತೆ. ಸರ್ವ ದೃಷ್ಟಿ ದೋಷಗಳು ಕಳೆದು ಹೋಗುತ್ತೆ. ಸರ್ವ ಕೆಲಸಗಳಲ್ಲೂ ಕೂಡ ಸುಲಭವಾಗಿ ವಿಜಯವನ್ನು ನೀವು ಸಾಧಿಸಬಹುದು. ಮಂಚದ ಕೆಳಗೆ ಚೂಪಾದ ವಸ್ತುಗಳು, ಹಾಳಾದ ವಸ್ತುಗಳು, ಬಳಕೆ ಮಾಡದಂತಹ ವಸ್ತುಗಳು, ಕೆಟ್ಟು ಹೋದ ಎಲೆಕ್ಟ್ರಿಕ್ ವಸ್ತುಗಳನ್ನು ಇಟ್ಟು ನಿದ್ರಿಸಬಾರದು. ಇದರಿಂದ ಮಾನಸಿಕ ಚಿಂತೆ, ನೆಗೆಟಿವ್ ಎನರ್ಜಿಗಳು ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಇದರಿಂದ ಮನೆಯಲ್ಲಿ ಗಂಡ ಹೆಂಡತಿ ಕಲಹ, ತಂದೆ ತಾಯಿಯರು ಮಕ್ಕಳೊಂದಿಗೆ ಕಲಹ, ಹೀಗೆ ನಾನಾ ಸಮಸ್ಯೆಗಳು ಹೆಚ್ಚಾಗಿ ಅನಾರೋಗ್ಯದ ಸಮಸ್ಯೆಗಳು ಕೂಡ ಉಂಟಾಗುತ್ತೆ. ಮಂಚವನ್ನು ಗೋಡೆಗೆ ತಾಕಿಸಿ ಇಡಬಾರದು. ಮಂಚಕ್ಕೂ ಹಾಗೂ ಗೋಡೆಗೂ ಸ್ವಲ್ಪ ಅಂತರವನ್ನು ಬಿಡಬೇಕು. ಇಲ್ಲವಾದರೆ ಆ ಮನೆಯ ಸದಸ್ಯರು ಹೇಳಿದ ಮಾತನ್ನು ಕೇಳುವುದಿಲ್ಲ. ಮಕ್ಕಳಲ್ಲಿ ಮೊಂಡುತನ ಅನ್ನೋದು ಹೆಚ್ಚಾಗುತ್ತೆ. ನೋಡಿದ್ರಲ್ಲ, ತಾಯಿ ಲಕ್ಷ್ಮೀದೇವಿಯ ಅನುಗ್ರಹ ಹಾಗೂ ಚಂದ್ರನ ಬಲಕ್ಕೋಸ್ಕರ ಮಂಚದ ಕೆಳಗೆ ಯಾವ ವಸ್ತುಗಳನ್ನು ಇಟ್ಟು ನಿದ್ರೆಯನ್ನು ಮಾಡಬೇಕು, ಮಂಚದ ಕೆಳಗೆ ಹಾಗೂ ಮೇಲೆ ಯಾವ ವಸ್ತುಗಳನ್ನು ಅಪ್ಪಿತಪ್ಪಿಯೂ ಕೂಡ ಇಡಬಾರ್ದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ.
ಇಂತಹ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೆ ಜೈ ಮಹಾಲಕ್ಷ್ಮೀ ದೇವಿ, ಜೈ ಚಂದ್ರದೇವ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮುಖಾಂತರ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.